ಅರಣ್ಯಕಾಂಡ ಅಧ್ಯಾಯ 32. ರೂಬೇನ್ ಕುಲದವರಿಗೂ ಗಾದ್ ಕುಲದವರಿಗೂ ಬಹಳ ದನ ಕುರಿಗಳಿದ್ದವು. ಅವರು ಯಗ್ಜೇರ್, ಗಿಲ್ಯಾದ್ ಎಂಬ ಪ್ರದೇಶಗಳನ್ನು ನೋಡಿದಾಗ ಅವು ದನ ಕುರಿಗಳ ಮೇವಿಗೆ ತಕ್ಕ ಸ್ಥಳವೆಂದು ತಿಳಿದುಕೊಂಡು ಮೋಶೆ ಮತ್ತು ಮಹಾಯಾಜಕ ಎಲ್ಲಾಜಾರ್ ಇವರ ಬಳಿಗೂ ಸಮೂಹ ಪ್ರಧಾನರ ಬಳಿಗೂ ಬಂದು, ಯೆಹೋವನು ಇಸ್ರಾಯೇಲರಿಗೆ ಅಧೀನಪಡಿಸಿದ ಈ ಪ್ರದೇಶವು, ಅಂದರೆ ಅಟಾರೋತ್, ದಿಬೋನ್, ಯಗ್ಜೇರ್, ನಿಮ್ರಾ, ಹೆಷ್ಬೋನ್, ಎಲೆಯಾಲೆ, ಸೇಬಾಮ್, ನೆಬೋ, ಬೇಯೋನ್ ಎಂಬ ಪಟ್ಟಣಗಳ ಪ್ರದೇಶವು ದನ ಕುರಿಗಳ ಮೇವಿಗೆ ತಕ್ಕ ಪ್ರದೇಶ. ನಿಮ್ಮ ದಾಸರಾದ ನಮಗೆ ಬಹಳ ದನ ಕುರಿಗಳುಂಟಷ್ಟೇ. ಆದ ಕಾರಣ ನೀವು ದಾಸರಾದ ನಮ್ಮ ಮೇಲೆ ದಯವಿಟ್ಟು ನಮ್ಮನ್ನು ಯೊರ್ದನ್ ಹೊಳೆಯ ಆಚೆಗೆ ಬರಮಾಡದೆ ಈ ಪ್ರದೇಶವನ್ನೇ ಸ್ವಾಸ್ಥ್ಯಕ್ಕಾಗಿ ಕೊಡಬೇಕೆಂದು ಕೇಳಿಕೊಂಡರು. ಮೋಶೆ ಅವರಿಗೆ, ನಿಮ್ಮ ಸಹೋದರರು ಯುದ್ಧಕ್ಕೆ ಹೋಗುವಾಗ ನೀವು ಇಲ್ಲೇ ಕೂತಿರಬೇಕೇನು? ಯೆಹೋವನು ಇಸ್ರಾಯೇಲರಿಗೆ ಕೊಟ್ಟ ದೇಶಕ್ಕೆ ಅವರು ಹೋಗದಂತೆ ನೀವು ಯಾಕೆ ಅವರಿಗೆ ಅಧೈರ್ಯವನ್ನು ಹುಟ್ಟಿಸುತ್ತೀರಿ? ಆ ದೇಶವನ್ನು ನೋಡಿಕೊಂಡು ಬರುವುದಕ್ಕೆ ನಾನು ಕಾದೇಶ್ ಬಾರ್ನಿಯದಿಂದ ನಿಮ್ಮ ತಂದೆಗಳನ್ನು ಕಳುಹಿಸಿದಾಗ ಅವರೂ ಹಾಗೆ ಮಾಡಿದರಲ್ಲ. ಅವರು ಎಷ್ಕೋಲ್ ತಗ್ಗಿಗೆ ಬಂದು ಆ ದೇಶವನ್ನು ನೋಡಿ ಇಸ್ರಾಯೇಲ್ಯರಿಗೆ ಅಧೈರ್ಯವನ್ನು ಹುಟ್ಟಿಸಿದ್ದರಿಂದ ಇಸ್ರಾಯೇಲ್ಯರು ತಮಗೆ ಯೆಹೋವನು ವಾಗ್ದಾನ ಮಾಡಿದ ದೇಶಕ್ಕೆ ಹೋಗಲೇ ಇಲ್ಲ. ಆ ಕಾಲದಲ್ಲಿ ಯೆಹೋವನು ಕೋಪಗೊಂಡು ಐಗುಪ್ತ ದೇಶದೊಳಗಿಂದ ಬಂದ ಈ ಜನರೊಳಗೆ ಕೆನಿಜ್ಜಿಯನಾದ ಯೆಫುನ್ನೆಯ ಮಗ ಕಾಲೇಬನೂ ನೂನನ ಮಗನಾದ ಯೆಹೋಶುವನು ಇವರಿಬ್ಬರೇ ಹೊರತಾಗಿ ಯಾರೂ ನನ್ನನ್ನು ಪೂರ್ಣ ಮನಸ್ಸಿನಿಂದ ಅನುಸರಿಸದೆ ಹೋದದರಿಂದ ಅವರೊಳಗೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸಿನವರಲ್ಲಿ ಅವರಿಬ್ಬರೇ ಹೊರತಾಗಿ ಒಬ್ಬನಾದರೂ ನಾನು ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣಪೂರ್ವಕವಾಗಿ ಕೊಟ್ಟ ದೇಶವನ್ನು ನೋಡುವುದೇ ಇಲ್ಲ ಎಂದು ಖಂಡಿತವಾಗಿ ಹೇಳಿದನು. ಯೆಹೋವನು ಇಸ್ರಾಯೇಲ್ಯರ ಮೇಲೆ ಕೋಪಗೊಂಡವನಾಗಿ ತನ್ನ ದೃಷ್ಟಿಯಲ್ಲಿ ಕೆಟ್ಟ ನಡತೆಯುಳ್ಳ ಸಂತತಿಯವರೆಲ್ಲರೂ ನಾಶವಾಗುವ ತನಕ, ಅಂದರೆ 40 ವರ್ಷ ಕಾಲ ಇಸ್ರಾಯೇಲ್ಯರನ್ನು ಅರಣ್ಯದಲ್ಲಿ ತಿರುಗಾಡ ಮಾಡಿದನು. ಈಗ ದುಷ್ಟ ಸಂತತಿಯವರಾದ ನೀವು ನಿಮ್ಮ ತಂದೆಗಳಿಗೆ ಬದಲಾಗಿ ಬಂದು ಇಸ್ರಾಯೇಲರ ಮೇಲಿದ್ದ ಯೆಹೋವನ ರೋಷಾಗ್ನಿಯನ್ನು ಮತ್ತಷ್ಟು ಹೆಚ್ಚಿಸುತ್ತೀರಲ್ಲ. ನೀವು ಆತನನ್ನು ಹಿಂಬಾಲಿಸದೆ ನಡೆಯುವ ಕಾರಣ ಆತನು ಈ ಜನರನ್ನು ಅರಣ್ಯದಲ್ಲಿ ಇನ್ನೂ ಇರಿಸಿದರೆ ಈ ಸಮಸ್ತ ಜನಾಂಗದ ನಾಶಕ್ಕೆ ನೀವೇ ಕಾರಣರಾಗುವಿರಿ ಎಂದು ಹೇಳಿದನು. ಆಗ ಅವರು ಅವನ ಬಳಿಗೆ ಬಂದು, ನಾವು ಇಲ್ಲಿ ನಮ್ಮ ದನ ಕುರಿಗಳಿಗೋಸ್ಕರ ದೊಡ್ಡಿಗಳನ್ನು, ನಮ್ಮ ಕುಟುಂಬಗಳಿಗೋಸ್ಕರ ಊರುಗಳನ್ನು ಕಟ್ಟಿಕೊಳ್ಳುವೆವು. ನಾವಾದರೋ ಇಸ್ರಾಯೇಲ್ಯರನ್ನು ಅವರವರ ಸ್ಥಳಗಳಿಗೆ ಸೇರಿಸುವವರೆಗೂ ಯುದ್ಧಕ್ಕೆ ಸನ್ನದ್ಧರಾಗಿ ಅವರ ಮುಂದೆ ನಡೆಯುವೆವು. ಅಷ್ಟರಲ್ಲಿ ನಮ್ಮ ಕುಟುಂಬಗಳವರು ಈ ದೇಶದ ನಿವಾಸಿಗಳ ಭಯದ ದೆಸೆಯಿಂದ ಕೋಟೆ ಕೊತ್ತಲುಗಳುಳ್ಳ ಊರುಗಳಲ್ಲಿ ವಾಸಿಸಲಿ. ಇಸ್ರಾಯೇಲ್ಯರೆಲ್ಲರೂ ತಮ್ಮ ತಮ್ಮ ಸ್ವಾಸ್ಥ್ಯಗಳನ್ನು ಸ್ವತಂತ್ರಿಸಿಕೊಳ್ಳುವ ಪರ್ಯಂತರ ನಾವು ನಮ್ಮ ನಮ್ಮ ಮನೆಗಳಿಗೆ ತಿರುಗಿ ಬರುವುದಿಲ್ಲ. ನಮಗೆ ಯೊರ್ದನ್ ಹೊಳೆಯ ಈಚೆ ಮೂಡಣ ದಿಕ್ಕಿನಲ್ಲಿ ಸ್ವಾಸ್ಥ್ಯವು ದೊರಕಿದ್ದರಿಂದ ನಾವು ಹೊಳೆಯ ಆಚೆ ಎಲ್ಲಿಯೂ ಅವರೊಂದಿಗೆ ಸ್ವಾಸ್ಥ್ಯವನ್ನು ಅಪೇಕ್ಷಿಸುವುದಿಲ್ಲ ಅಂದರು. ಅದಕ್ಕೆ ಮೋಶೆ, ನೀವು ಆ ಮಾತಿನಂತೆ ನಡೆದರೆ ನಿಮ್ಮಲ್ಲಿರುವ ಭಟರೆಲ್ಲರೂ ಯುದ್ಧ ಸನ್ನದ್ಧರಾಗಿ ಯೊರ್ದನ್ ಹೊಳೆಯ ಆಚೆಗೆ ಹೋಗಿ ಯೆಹೋವನು ತನ್ನ ವೈರಿಗಳನ್ನು ಹೊರಡಿಸಿಬಿಟ್ಟು ಆ ದೇಶವನ್ನು ಸ್ವಾಧೀನ ಮಾಡಿಕೊಳ್ಳುವ ತನಕ ಆತನ ಮುಂದೆ ಯುದ್ಧ ಮಾಡುವುದಾದರೆ ತರುವಾಯ ನೀವು ತಿರುಗಿ ಬಂದು ಆತನ ದೃಷ್ಟಿಯಲ್ಲೂ ಇಸ್ರಾಯೇಲರ ದೃಷ್ಟಿಯಲ್ಲೂ ನಿರ್ದೋಷಿಗಳಾಗಿರುವಿರಿ ಮತ್ತು ಈ ಪ್ರದೇಶವು ಯೆಹೋವನ ಸನ್ನಿಧಿಯಲ್ಲೇ ನಿಮಗೆ ಸ್ವಾಸ್ಥ್ಯವಾಗಿರುವುದು. ಆದರೆ ನೀವು ಹಾಗೆ ಮಾಡದೆ ಹೋದರೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗುವಿರಿ ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳಿರಿ. ನೀವು ನಿಮ್ಮ ಕುಟುಂಬಗಳಿಗೋಸ್ಕರ ಊರುಗಳನ್ನು, ದನ ಕುರಿಗಳಿಗೋಸ್ಕರ ದೊಡ್ಡಿಗಳನ್ನು ಕಟ್ಟಿಕೊಂಡು ತರುವಾಯ ನಿಮ್ಮ ಮಾತಿನ ಮೇರೆಗೆ ಮಾಡಿರಿ ಅಂದನು. ಅದಕ್ಕೆ ಗಾದ್ಯರು, ರೂಬೇನ್ಯರು, ಸ್ವಾಮಿಯವರ ಅಪ್ಪಣೆಯ ಮೇರೆಗೆ ದಾಸರಾದ ನಾವು ಮಾಡುತ್ತೇವೆ. ನಮ್ಮ ಮನೆಗಳವರು, ಹೆಂಡತಿಯರು, ದನ ಕುರಿಗಳು ಇಲ್ಲೇ ಗಿಲ್ಯಾದ್ ದೇಶದ ಊರುಗಳಲ್ಲಿ ಇರಲಿ. ನಿನ್ನ ದಾಸರಾದ ನಮ್ಮಲ್ಲಿ ಯುದ್ಧ ಸನ್ನದ್ಧರೆಲ್ಲರೂ ಸ್ವಾಮಿಯವರ ಅಪ್ಪಣೆಯ ಮೇರೆಗೆ ಯೆಹೋವನ ಮುಂದುಗಡೆಯಲ್ಲಿ ಹೊರಟು ಹೊಳೆಯನ್ನು ದಾಟಿ ಯುದ್ಧ ಮಾಡುವೆವು ಎಂದು ಉತ್ತರ ಕೊಟ್ಟರು. ಆದ ಕಾರಣ ಮೋಶೆ ಅವರ ವಿಷಯವಾಗಿ ಮಹಾಯಾಜಕ ಎಲ್ಲಾಜಾರನಿಗೂ ನೂನನ ಮಗನಾದ ಯೆಹೋಶುವನಿಗೂ ಇಸ್ರಾಯೇಲ್ಯರ ಕುಲಾಧಿಪತಿಗಳಿಗೂ ಆಜ್ಞೆ ಮಾಡಿ, ಗಾದ್ಯರಲ್ಲಿಯೂ ರೂಬೇನ್ಯರಲ್ಲಿಯೂ ಯುದ್ಧ ಸನ್ನದ್ಧರಾದವರೆಲ್ಲರೂ
ನಿಮ್ಮೊಡನೆ ಯೋರ್ದಾನ್ ಹೊಳೆಯನ್ನು ದಾಟಿ ಯೆಹೋವನ ಮುಂದೆ ಯುದ್ಧ ಮಾಡಿದರೆ ಕಾನಾನ್ ದೇಶವು ನಿಮ್ಮ ಸ್ವಾಧೀನಕ್ಕೆ ಬಂದಾಗ ನೀವು ಗಿಲ್ಯಾದ್ ಪ್ರದೇಶವನ್ನು ಅವರಿಗೆ ಸ್ವಾಸ್ಥ್ಯವಾಗುವುದಕ್ಕೆ ಕೊಡಬೇಕು. ಆದರೆ ಅವರು ನಿಮ್ಮೊಡನೆ ಯುದ್ಧಕ್ಕೆ ಹೋಗದಿದ್ದರೆ ಕಾನಾನ್ ದೇಶದಲ್ಲಿಯೇ ಅವರಿಗೆ ಸ್ವಾಸ್ಥ್ಯವಾಗಬೇಕೆಂದು ಹೇಳಿದನು. ಅದಕ್ಕೆ ಗಾದ್ಯರೂ ರೂಬೇನ್ಯರೂ ಒಪ್ಪಿ, ಯೆಹೋವನು ನಿನ್ನ ದಾಸರಾದ ನಮಗೆ ಆಜ್ಞಾಪಿಸಿದಂತೆಯೇ ಮಾಡುವೆವು. ನಾವು ಯೆಹೋವನ ಮುಂದೆ ಯುದ್ಧ ಸನ್ನದ್ಧರಾಗಿ ಕಾನಾನ್ ದೇಶಕ್ಕೆ ಹೊರಡುವೆವು. ಆಗ ಯೋರ್ದಾನ್ ಹೊಳೆಯ ಈಚೆಯೇ ನಮಗೆ ಸ್ವಾಸ್ಥ್ಯವು ದೊರಕಬೇಕು ಅಂದರು. ಹೀಗೆ ಮೋಶೆಯು ಗಾದ್ಯರಿಗೂ ರೂಬೇನ್ಯರಿಗೂ ಯೋಸೇಫನ ಮಗನಾದ ಮನಸ್ಸೆಯ ಕುಲದವರಲ್ಲಿ ಅರ್ಧ ಜನರಿಗೂ ಅಮೋರಿಯರ ಅರಸನಾದ ಸೀಹೋನನ ರಾಜ್ಯವನ್ನೂ ಬಾಷಾನಿನ ಅರಸನಾದ ಓಗನ ರಾಜ್ಯವನ್ನೂ ಇವುಗಳೆಲ್ಲ ಊರುಗಳನ್ನು ಆ ಊರುಗಳಿಗೆ ಸೇರಿದ ಭೂಮಿಗಳನ್ನು ಕೊಟ್ಟನು. ಗಾದ್ಯರು ದೀಬೋನ್, ಅಟಾರೋತ್, ಆರೋಯೇರ್, ಅಟ್ರೋತ್ಷೋಫಾನ್, ಯಗ್ಜೇರ್, ಯೊಗ್ಬೆಹ, ಬೇತ್ನಿಮ್ರಾ, ಬೇತ್ ಹಾರಾನ್ ಎಂಬ ಸುತ್ತುಗೋಡೆಗಳುಳ್ಳ ಊರುಗಳನ್ನು ಹೊಸದಾಗಿ ಕಟ್ಟಿಕೊಂಡರು. ತಮ್ಮ ಆಡು ಕುರಿಗಳಿಗೋಸ್ಕರ ದೊಡ್ಡಿಗಳನ್ನು ಕಟ್ಟಿಕೊಂಡರು. ರೂಬೇನ್ಯರು ಹೆಷ್ಬೋನ್, ಎಲೆಯಾಲೆ, ಕಿರ್ಯಾತೈಮ್, ಸಿಬ್ಮಾ ಎಂಬ ಊರುಗಳನ್ನು, ಬೇರೆ ಹೆಸರಿನಿಂದ ಉಚ್ಚರಿಸತಕ್ಕ ನೆಬೋ, ಬಾಳ್ಮೆಯೋನ್ ಎಂಬಿವುಗಳನ್ನು ಹೊಸದಾಗಿ ಕಟ್ಟಿ ಅವುಗಳಿಗೆ ಬೇರೆ ಹೆಸರುಗಳನ್ನು ಇಟ್ಟರು. ಮನಸ್ಸೆಯ ಮಗನಾದ ಮಾಕೀರನ ವಂಶದವರು ಗಿಲ್ಯಾದಿಗೆ ಹೋಗಿ ಅದನ್ನು ಸ್ವಾಧೀನ ಮಾಡಿಕೊಂಡು ಅಲ್ಲಿದ್ದ ಅಮೋರಿಯರನ್ನು ಹೊರಡಿಸಿಬಿಟ್ಟರು. ಮೋಶೆಯು ಮನಸ್ಸೆಯ ಮಗನಾದ ಮಾಕೀರನ ಸಂತತಿಯವರಿಗೆ ಗಿಲ್ಯಾದ್ ಪ್ರದೇಶವನ್ನು ಕೊಡಲಾಗಿ ಅವರು ಅಲ್ಲೇ ವಾಸ ಮಾಡಿಕೊಂಡರು. ಮನಸ್ಸೆಯ ವಂಶದವನಾದ ಯಾಯೀರನು ಯುದ್ಧಕ್ಕೆ ಹೊರಟು ಅಮೋರಿಯರ ಗ್ರಾಮಗಳನ್ನು ಸ್ವಾಧೀನ ಮಾಡಿಕೊಂಡು ಅವುಗಳಿಗೆ ಯಾಯೀರನ ಗ್ರಾಮಗಳೆಂದು ಹೆಸರಿಟ್ಟನು. ನೋಬಹನು ಯುದ್ಧಕ್ಕೆ ಹೊರಟು ಕೆನಾತ್ ಎಂಬ ಪಟ್ಟಣವನ್ನು ಅದಕ್ಕೆ ಸೇರಿದ ಊರುಗಳನ್ನು ಜಯಿಸಿ ಅದಕ್ಕೆ ನೋಬಹ ಎಂದು ತನ್ನ ಹೆಸರನ್ನೇ ಕೊಟ್ಟನು. ದೇವರು ಪ್ರೀತಿಸಿದ ಪ್ರೀತಿಯ ಬಿಗ್ ಜೆ ಟಿ.ವಿ ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರೀತಿಯ ವಂದನೆಗಳು, ಸ್ವಾಗತಗಳು. ಬನ್ನಿರಿ, ಇಂದು ನಾವು ಅಧ್ಯಯನ ಮಾಡಿಕೊಳ್ತಕ್ಕಂಥ ಒಂದು ಅಧ್ಯಯನ ಅರಣ್ಯಕಾಂಡ 32ನೇ ಅಧ್ಯಾಯ, ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 32. ಇಲ್ಲಿ ಒಂದು ವಿಚಿತ್ರವಾದಂಥ ಒಂದು ಘಟನೆ. ರೂಬೇನ್ ಕುಲದವರಿಗೂ ಗಾದ್ ಕುಲದವರಿಗೂ ಬಹಳ ದನ ಕುರಿಗಳಿದ್ವಂತೆ. ಎಲ್ಲರೂ 12 ಗೋತ್ರದವರು. ಆದರೆ ಇವರಿಬ್ಬರಿಗೂ ಒಂದು ಸ್ಪೆಷಲ್ ಬ್ಲೆಸ್ಸಿಂಗು ಸಿಕ್ಕಿದೆ, ಅಂದರೆ ಭೌತಿಕವಾದಂಥ ಆಶೀರ್ವಾದ ಸಿಕ್ಕಿದೆ. ರೂಬೇನ್ ಕುಲದವರಿಗೂ ಗಾದ್ ಕುಲದವರಿಗೂ 12 ಕುಲದಲ್ಲಿ ಇವರಿಬ್ಬರಿಗೆ ಮಾತ್ರ ಒಂದು ವಿಶೇಷವಾದಂಥ ಒಂದು ಆಶೀರ್ವಾದ ಸಿಕ್ಕಿದ್ದರಿಂದ ಅವರು ಏನು ಮಾಡ್ತಾರೆ, ಮೊದಲನೇ ವಚನ ಅರಣ್ಯಕಾಂಡ ದ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 32 ವರ್ಸ್ 1 ಮೊದಲನೇ ವಚನದಲ್ಲಿ ಯಗ್ಜೇರ್, ಗಿಲ್ಯಾದ್ ಎಂಬ ಪ್ರದೇಶಗಳನ್ನು ನೋಡಿದಾಗ ಅವು ದನಕುರಿಗಳ ಮೇವಿಗೆ ತಕ್ಕ ಸ್ಥಳವೆಂದು ತಿಳಿದುಕೊಂಡು ಮೋಶೆ ಹತ್ರ ಬರ್ತಾರೆ. ಭಾಳಷ್ಟು ದನಕುರಿಗಳಾಗ್ಬಿಟ್ಟಿದ್ದಾವೆ, ನಾವಿರುವಂಥ ಸ್ಥಳ ಅದು ನಮ್ಗೆ ಸಾಕಾಗ್ತಾ ಇಲ್ಲ. ಆದ ಕಾರಣ ಈ 2 ಸ್ಥಳವನ್ನು ಅವರು ನೋಡಿ, ಒಂದು ಯಗ್ಜೇರ್ ಅಂದರೆ ಸಹಾಯಕ ಅಂತ ಹೇಳ್ಬಿಟ್ಟು, ಸಹಾಯಕ ಅಂತ ಅನ್ನುವಂಥ ಸ್ಥಳವನ್ನು, ಗಿಲ್ಯಾದ್ ಅಂತೇಳಿದರೆ ಆ ಒಂದು ಪದದ ಅರ್ಥ ಏನಂತ ಹೇಳಿದರೆ ಸಾಕ್ಷಿಯ ಕುಪ್ಪೆ, ಸಾಕ್ಷಿಯ ಹೀಪ್ ಆಫ್ ಟೆಸ್ಟಿಮೋನಿ, ಸಾಕ್ಷಿಯ ಕುಪ್ಪೆ ಅನ್ನುವಂಥ ಅರ್ಥವುಳ್ಳಂಥ ಸ್ಥಳ ಈ ಗಿಲ್ಯಾದ್. ಈ 2 ಸ್ಥಳವನ್ನು ನೋಡಿಬಿಟ್ಟು ಈ ರೂಬೇನ್ ಅವರು ಮತ್ತು ಗಾದ್ನವರು ಏನು ಮಾಡ್ತಾರೆ, ಈ 2 ಸ್ಥಳವನ್ನು ತಗೊಳ್ಳೋಕ್ಕೆ ಮುಂಚಿತವಾಗಿ ಮೋಶೆ ಹತ್ರ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಮೋಶೆ ಮತ್ತು ಮಹಾಯಾಜಕನಾದ ಎಲಾಜಾರ್ ಇವರ ಬಳಿಗೂ ಸಮೂಹದ ಪ್ರಧಾನರ ಬಳಿಗೂ ಬಂದು ಅವರು ಹೇಳ್ತಾರೆ, ಯೆಹೋವನು ಇಸ್ರಾಯೇಲರಿಗೆ ಅಧೀನಪಡಿಸಿದ ಈ ಪ್ರದೇಶವು, ಅಂದರೆ ಕೆಲವು ಪ್ರದೇಶಗಳ ಹೆಸರುಗಳನ್ನು ಹೇಳಿಬಿಟ್ಟು, ನಿಮ್ಮ ದಾಸರಾದ ನಮಗೆ ಬಹಳ ದನ ಕುರಿಗಳುಂಟಷ್ಟೇ,
ಆದ ಕಾರಣ ನೀವು ದಾಸರಾದ ನಮ್ಮ ಮೇಲೆ ದಯವಿಟ್ಟು ನಮ್ಮನ್ನು ಯೋರ್ದನ್ ಹೊಳೆ ಆಚೆಗೆ ಬರಮಾಡದೆ ಯೋರ್ದನ್ ಹೊಳೆಯ ಆಚೆಗೆ ಬರಮಾಡದೆ ಈ ಪ್ರದೇಶವನ್ನೇ ಸ್ವಾಸ್ಥ್ಯಕ್ಕಾಗಿ ಕೊಡಬೇಕೆಂದು ಕೇಳಿಕೊಂಡ್ರು. ಅಷ್ಟು ದೂರ ನಾವು ಬರೋದು ಬೇಡ, ಇಲ್ಲೇ ನಾವು ಇದ್ದುಬಿಡ್ತೀವಿ. ಆದ ಕಾರಣ ಈ ಸ್ಥಳ ನಾವು ನೋಡಿಬಿಟ್ಟಿದ್ವಿ, 2 ಪ್ಲೇಸು, ಯಗ್ಜೇರ್ ಮತ್ತು ಗಿಲ್ಯಾದು. ಇನ್ನು ದೂರ ಹೋದರೆ ಯೋರ್ದನ್ ಹೊಳೆ ಆಚೆ ಇದೆ, ಅಷ್ಟು ದೂರ ನಾವು ಬರೋಲ್ಲ, ಇದೇ ನಮಗೆ ಕೊಟ್ಬಿಡು ಅಂತ ಹೇಳಿದರು. ಮೋಶೆಗೆ ಇದನ್ನು ಕೇಳಿಬಿಟ್ಟು ಸ್ವಲ್ಪ ಬೇಸರ ಆಯಿತು. ಯಾಕಂದರೆ ನಾವು ಆಚೆಗೆ ನಮ್ಮನ್ನು ಯೋರ್ದನ್ ಹೊಳೆ ಆಚೆಗೆ ಬರಮಾಡಿದೆ ಅಂದರೆ ಏನು ಅರ್ಥ? ಏನಂದರೆ ಇನ್ನೂ ಮುಕ್ತಾಯವಾಗಿದ್ದಿಲ್ಲ. ಏನು? ಕಾನಾನ್ ದೇಶದ ಪ್ರಯಾಣ ಇನ್ನೂ ಮುಕ್ತಾಯವಾಗಿದ್ದಿಲ್ಲ. ಐಗುಪ್ತದಿಂದ ಅವರು ಕಾನಾನ್ ದೇಶಕ್ಕೆ ಅವರು ಪ್ರಯಾಣ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹತ್ರ 38-39 ವರ್ಷಗಳು ಆಗಿಬಿಟ್ಟು ಇನ್ನೇನು ಸ್ವಲ್ಪ ದೂರ ಅವರು ಇನ್ನೂ ಸ್ವಲ್ಪ ಹೋಗಬೇಕಾಗಿದೆ. ಯೋರ್ದನ್ ಹೊಳೆಯ ಆಚೆಗೆ ಅವರು ಬಂದಿಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ನಾವು ಇಲ್ಲೇ ಇದ್ದುಬಿಡ್ತೀವಿ. ಯಗ್ಜೇರ್ ಮತ್ತು ಗಿಲ್ಯಾದ್ ಎಂಬಂಥ ಸ್ಥಳವನ್ನು ನಾವು ನೋಡಿದ್ವಿ, ಭಾಳಷ್ಟು ನಮಗೆ ಬ್ಲೆಸ್ಸಿಂಗ್ ಸಿಕ್ಬಿಟ್ಟಿದೆ, ದನಕುರಿಗಳು ನಮಗೆ ಭಾಳ ಇದ್ದಾವೆ ಅಂತ ಹೇಳ್ಬಿಟ್ಟು ರೂಬೇನ್ ಮತ್ತು ಗಾದ್ನವರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಇದರಲ್ಲಿ ಒಳ್ಳೆಯ ಒಂದು ರಿಕ್ವೆಸ್ಟ್ ಇದ್ದ ಹಾಗೆ ಕಾಣ್ತದೆ, ಬೇಡಿಕೆ. ಆದರೆ ಮೋಶೆಗೆ ಸ್ವಲ್ಪ ಬೇಸರ ಆಯಿತು. ಒಂದು ದೊಡ್ಡ ಮೆಸೇಜ್ ಮೋಶೆ ಇವರಿಬ್ಬರಿಗೆ ಕೊಟ್ಬಿಟ್ರು. ಅಂದರೆ ಈ ಇಬ್ಬರು ಅಂದರೆ ರೂಬೇನ್ ಮತ್ತು ಗಾದ್ ಕುಲದವರಿಗೆ, ನಾಯಕರಿಗೆ ಸ್ವಲ್ಪ ಸ್ಟ್ರಾಂಗ್ ಮೆಸೇಜಸ್, ಸ್ಟ್ರಾಂಗ್ ಡೋಸೆ ಕೊಟ್ಬಿಟ್ರು. ಇಲ್ಲೇ ಇರ್ತೀವಿ ಅಂದರೆ ಅರ್ಥ ಏನು? ನಾವು ಯುದ್ಧಕ್ಕೆ ಬರಲ್ಲ, ನಾವು ನಿಮ್ಮ ಜೊತೆಗೆ ಬರಲ್ಲ, ನಾವು ಇಲ್ಲಿ ಇದ್ದುಬಿಡ್ತೀವಿ, ನೀವು ಹೋಗ್ರಿ, ನೀವು ಕಾನಾನ್ ದೇಶ ಪಡ್ಕೊಡ್ರಿ, ನೀವು ಯೋರ್ದನ್ ಆಚೆ ಹೋಗ್ರಿ, ನಾವು ಬರಲ್ಲ, ನಾವಿಬ್ಬರು 2 ಕುಲದವರು, ನಾವು ಬರಲ್ಲ, ನಾವು ಇಲ್ಲೇ ಇದ್ದುಬಿಡ್ತೀವಿ ಎಂಬಂಥ ಒಂದು ಅರ್ಥ ಕೊಡ್ತದೆ ಅದು. ಅದಕ್ಕೆ ಮೋಶೆ ಅವರಿಗೆ ನಿಮ್ಮ ಸಹೋದರರು ಯುದ್ಧಕ್ಕೆ, 6ನೇ ವಚನ, ಅರಣ್ಯಕಾಂಡ 32:6, ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 32:6, ನಿಮ್ಮ ಸಹೋದರರು ಅಂದರೆ ಉಳಿದಂಥ 10 ಗೋತ್ರದವರು ಯುದ್ಧಕ್ಕೆ ಹೋಗುವಾಗ ನೀವು ಇಲ್ಲೇ ಕೂತಿರಬೇಕೇನು? ಯೆಹೋವನು ಇಸ್ರಾಯೇಲರಿಗೆ ಕೊಟ್ಟ ದೇಶಕ್ಕೆ ಅವರು ಹೋಗದಂತೆ ನೀವು ಯಾಕೆ ಅವರಿಗೆ ಅಧೈರ್ಯ ಹುಟ್ಟಿಸ್ತೀರಿ? ಈಗ ನಾವು ಬರಲ್ಲ ಯುದ್ಧಕ್ಕೆ ಅಂತ ಹೇಳ್ಬಿಟ್ಟು ನೀವು ನಿಲ್ಲಿಸ್ಬಿಟ್ರೆ ಅವ್ರೇನು ತಿಳ್ಕೊಂಡ್ಬಿಡ್ತಾರೆ? ಅಧೈರ್ಯ ಅವ್ರಿಗೆ ಹುಟ್ಟಬಹುದು ಉಳಿದಂಥ 10 ಗೋತ್ರದವರಿಗೆ. ಒಂದು ಸಾರಿ ಮೋಶೆ ಕೆಲವರನ್ನು ಕಳಿಸಿದಾಗ ಅರಣ್ಯಕಾಂಡದಲ್ಲಿ ನಾವು ನೋಡ್ತೇವೆ, ಬುಕ್ ಆಫ್ ನಂಬರ್ಸ್ ಮತ್ತು 13ನೇ ಅಧ್ಯಾಯದಲ್ಲಿ ಕಾನಾನ್ ದೇಶವನ್ನು ಸಂಚರಿಸಿ ನೋಡ್ಬಾ ಅಂತ ಹೇಳ್ಬಿಟ್ಟು ಕೆಲವರನ್ನು ಮೋಶೆ ಕಳಿಸ್ತಾನೆ. ಕಳಿಸುವಾಗ 12 ಗೋತ್ರದವರಿದ್ದರು. ರೂಬೇನ್ ಗೋತ್ರದಿಂದ ಹಿಡಿದು ಗಾದ್ ಗೋತ್ರದವರವರೆಗೆ 12 ಗೋತ್ರದವರಿದ್ದರು. ಮತ್ತು ಈ 12 ಗೋತ್ರದವರಲ್ಲಿ ಮೆಜಾರಿಟಿ 10 ಗೋತ್ರದವರು ಬಂದು ನಕಾರಾತ್ಮಕವಾದಂಥ ವರದಿಯನ್ನು ಒಪ್ಪಿಸಿದರು. ಅರಣ್ಯಕಾಂಡ 13. ಅದರಿಂದ ಇಡೀ ದೇವ ಜನರಿಗೆ, ಸಭೆಯವರಿಗೆ ಒಂದು ಅಧೈರ್ಯ ಹುಟ್ಟಿ ಅವರೆಲ್ಲರೂ ಗೋಳಾಡಲಿಕ್ಕೆ ಯತ್ನಿಸಿ ಬೇಸರ ಪಟ್ಕೊಂಡ್ರು. 13, 14 ಅಧ್ಯಾಯದಲ್ಲಿ ಅದನ್ನು ನೋಡ್ತೀವಿ. ಆದರೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ. 10 ಗೋತ್ರದವರು ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಆದರೆ ಫಸ್ಟ್ ಆ್ಯಂಡ್ ಲಾಸ್ಟು ರೂಬೇನ್ ಗೋತ್ರದವರು, ಗಾದ್ ಗೋತ್ರದವರು, ಇಬ್ಬರು ಗೋತ್ರದ ನಾಯಕರು ಏನು ಹೇಳ್ತಾರೆ, ನಾವು ಇಲ್ಲೇ ಇದ್ದು ಬಿಡ್ತೀವಿ, ನೀವು ಹೋಗ್ರಿ ಅಂತ ಹೇಳಿದಾಗ ಅದು ಒಂದು ಬ್ಯಾಡ್ ಸಿಗ್ನಲ್, ತಪ್ಪಾದಂಥ ಒಂದು ಸೂಚನೆಯನ್ನು ಕೊಟ್ಬಿಡ್ತದೆ, ತಪ್ಪಾದಂಥ ಒಂದು ಸಂದೇಶವನ್ನು ಕೊಟ್ಬಿಡ್ತದೆ. ಇವ್ರು ಏನು ಹೇಳಿಲ್ಲ, ಆದರೂ ಕೂಡ ಒಟ್ಟಾಗಿ ಇದುವರೆಗೆ ಹೋಗ್ತಾ ಇದ್ದಾಗ, ಒಟ್ಟಾಗಿ ಕಾನಾನ್ ದೇಶವನ್ನು ವಶಪಡಿಸಿಕೊಳ್ಳುವಾಗ ಇವರಿಬ್ಬರು ಮಾತ್ರ ನಾವು ಇಳ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ ಯುದ್ಧಕ್ಕೆ ಬರಲ್ಲ ಅಂದಂಗೆ ಆಯಿತು. ಯುದ್ಧಕ್ಕೆ ಬರೋದಲ್ಲ ಅಂತ ಹೇಳಿದ್ರೆ ಉಳಿದಂಥ 10 ಗೋತ್ರದವರಿಗೆ ಅಧೈರ್ಯ ಆಗ್ಬೋದು ಅಂತ ಹೇಳ್ಬಿಟ್ಟು ಅವರು ಹೋಗದಂತೆ ನೀವು ಯಾಕೆ ಅವರಿಗೆ ಅಧೈರ್ಯವನ್ನು ಹುಟ್ಟಿಸ್ತೀರಿ? ಆ ದೇಶವನ್ನು ನೋಡಿಕೊಂಡು ಬರುವುದಕ್ಕೆ ನಾನು ಕಾದೇಶ್ ಬಾರ್ನೇಯದಿಂದ ನಿಮ್ಮ ತಂದೆಗಳನ್ನು ಕಳಿಸಿದಾಗ ಅವರು ಹಾಗೆ ಮಾಡಿದ್ರಲ್ಲ, ನೀವು ಹಾಗೆ ಮಾಡ್ತಾ ಇದ್ದೀರಿ ಅಂತ ಹೇಳುವಾಗ ಕಡೆಗೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದನ್ನು ಹೇಳ್ತಾರೆ, ಆಯಿತು ನಾವು ಮುಂದೆ ಹೋಗ್ತೀವಿ, ಯುದ್ಧಕ್ಕೆ ನಾವು ಬರ್ತೀವಿ,
ನಾವು ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ. ದೇವರ ಈ ಒಂದು ಯುದ್ಧಕ್ಕೆ ಸನ್ನದ್ಧರಾಗಿ ನಾವು ಇಸ್ರಾಯೇಲ್ರು ಅವರವರ ಸ್ಥಳಗಳಿಗೆ ಸೇರಿಸುವವರೆಗೂ ಯುದ್ಧಕ್ಕೆ ಸನ್ನದ್ಧರಾಗಿ ಅವರ ಮುಂದೆ ನಾವು ಬರ್ತೇವೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ 17ನೇ ವಚನದಲ್ಲಿ 32ನೇ ಅಧ್ಯಾಯ. ಆ ರೀತಿಯಾಗಿ ಹೇಳಿದ ಮೇಲೆ ಕಡೆಗೆ ಆಯಿತು, ಮೋಶೆ ಒಂದು ಕನ್ಕ್ಲೂಷನ್, ಒಂದು ಕಾಂಪ್ರಮೈಸ್ಗೆ ಬರ್ತಾರೆ. ಅದೇನಂತ ಹೇಳಿದ್ರೆ, ನೀವು ಆ ಮಾತಿನಂತೆ ನಡೆದರೆ ಒಳ್ಳೆಯದು, ನೀವು ನಡೀಲಿಲ್ಲ ಅಂತ ಹೇಳಿದ್ರೆ ದೋಷಿಗಳಾಗ್ತೀರಿ. 22ನೇ ವಚನ. ಈ ಪ್ರದೇಶವು ಯೆಹೋವನ ಸನ್ನಿಧಿಯಲ್ಲೇ ನಿಮಗೆ ಸ್ವಾಸ್ಥ್ಯವಾಗಿರುವುದು. ಆಯಿತು, ಈ ಸ್ಥಳ ಬೇಕಂತ ಕೇಳ್ತಿರಲ್ಲ, ನಿಮಗೆ ಕೊಡ್ತೀವಿ, ಆದರೆ ನಿಮ್ಮ ಮಾತಿನ ಪ್ರಕಾರ ಯುದ್ಧಕ್ಕೆ ಬರಬೇಕು. ನೀವು ಬರಲಿಲ್ಲ ಅಂತ ಹೇಳಿದ್ರೆ ನೀವು ದೋಷಿಗಳಾಗ್ತೀರಿ ಅಂತ ಹೇಳ್ಬಿಟ್ಟು ಮೋಶೆ ಒಂದು ಮಾತನ್ನು ಹೇಳ್ತಾನೆ. ಇದು ಭಾಳ ಪವರ್ಫುಲ್ ಆದಂಥ, ಶಕ್ತಿಯುತವಾದಂಥ ಒಂದು ಮಾತು. ಅದೇನಂತ ಹೇಳಿದ್ರೆ, ನೀವು ಹಾಗೆ ಮಾಡದೇ ಹೋದರೆ, 32 ಅರಣ್ಯಕಾಂಡ 23ನೇ ವಚನ, ನೀವು ಹಾಗೆ ಮಾಡದೇ ಹೋದರೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗುವಿರಿ ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂಬ ಮಾತನ್ನು ಮೋಶೆ ಈ ರೂಬೇನ್, ಗಾದ್ರವರಿಗೆ, ನಾಯಕರಿಗೆ ಹೇಳ್ತಾನೆ. ಆದರೆ ನಿಮ್ಮ ಮಾತಿನ ಪ್ರಕಾರ ನೀವು ಮಾಡಿರಿ ಅಂತ ಹೇಳಿದಾಗ, ಆಯಿತು ನಾವು ಯುದ್ಧ ಮಾಡ್ತೇವೆ ಎಂಬಂಥ ಮಾತನ್ನು ಅವ್ರು ಕೊಟ್ಟರು. ಸರಿ, ಅದೇ ಪ್ರಕಾರವಾಗಿ ಅವರಿಗೆ ಹೋಗದಿದ್ದರೆ ನಿಮಗೆ ಈ ಸ್ಥಳ ಸಿಗೋದಿಲ್ಲ, ಹೋದರೆ ನಿಮಗೆ ಕೇಳಿಕೊಂಡಂತೆ ನಾವು ನಿಮಗೆ ಆ ಸ್ಥಳವನ್ನು ಕೊಡ್ತೇವೆ ಎಂಬುದಾಗಿ ಹೇಳಿದರು. ಅದೇ ಪ್ರಕಾರವಾಗಿ ಅವರು ಹೋದರು. ಸ್ವಲ್ಪ ದೂರವಾಗಿ ಅಥವಾ ಸ್ವಲ್ಪ ಮಟ್ಟಿಗೆ ಕೋಆಪ್ರೇಟ್ ಮಾಡಿದರು, ಯಥಾರ್ಥವಾಗಿದ್ದರು, ಸಿನ್ಸಿಯರ್ ಆಗಿದ್ದರು. ಮತ್ತು ಮೋಶೆಯು ಗಾದ್ಯರಿಗೂ ರೂಬೇನ್ರಿಗೂ ಯೋಸೇಫನ ಮಗನಾದ ಮನಸ್ಸೆಯ ಕುಲದವರಲ್ಲಿ ಅರ್ಧ ಜನರಿಗೂ ಕೆಲವು ಸ್ಥಳವನ್ನು ಕೊಟ್ಟನು. ಎಲ್ಲ ಊರುಗಳನ್ನು, ಆ ಊರುಗಳಿಗೆ ಸೇರಿದ ಭೂಮಿಗಳನ್ನು ಕೊಟ್ಟನು. ಈ ಗಾದ್ಯರು, ರೂಬೇನ್ಯರು ಅವರು ಕೂಡ ಈ ತಮ್ಮ ಮಾತನ್ನು ಉಳಿಸ್ಕೊಂಡ್ರು. ಮೋಶೆ ಕೂಡ ಮಾತಾಡಿದ, ಪ್ರಾಮಿಸ್ ಮಾಡಿದಂಥ ಮಾತನ್ನು ಆತನು ಕೂಡ ಉಳಿಸ್ಕೊಂಡು, ಅದರ ನಡುವೆ ಮನಸ್ಸೆಯ ಅರ್ಧ ಕುಲ ಇದ್ರಲ್ಲ, ಅವ್ರಿಗೂ ಕೂಡ ಸ್ವಲ್ಪ ಸ್ಥಳ ಸಿಕ್ಬಿಡ್ತು. ಹೊಸದಾಗಿ 36ನೇ ವಚನ, ಊರುಗಳನ್ನು ಕಟ್ಟಿಕೊಂಡರು. ಮತ್ತು ರೂಬೇನ್ಯರು ಕೂಡ ಅವುಗಳಿಗೆ ಬೇರೆ ಹೆಸರುಗಳನ್ನು ಇಟ್ಟರು. ಒರಿಜಿನಲ್ ಬೇರೆ ಬೇರೆ ಹೆಸರುಗಳಿದ್ದು. ಈ ರೀತಿಯಾಗಿ ಜಯಿಸಿ ಅದಕ್ಕೆ ಪಟ್ಟಣವನ್ನು ವಶಪಡಿಸಿಕೊಂಡರು. ಈ ಮಾತನ್ನು 32ನೇ ಅಧ್ಯಾಯ ಅರಣ್ಯಕಾಂಡದಲ್ಲಿ ನಾವು ನೋಡ್ತೇವೆ. ಇದು ಒಳ್ಳೆಯ ಒಂದು ಸಿದ್ಧಾಂತ, ಒಳ್ಳೆಯ ಒಂದು ತತ್ವ. ಈ ಅಧ್ಯಯನವನ್ನು ನಾವು ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 32. Now the children of Reuben and the children of Gad had a very great multitude of cattle. And when they saw the land of Jazer and the land of Gilead, that, behold, the place was a place for cattle, the children of Gad and the children of Reuben came and spake unto Moses and to Eleazar the priest and unto the princes of the congregation, saying, Ataroth and Dibon and Jazer and Nimrah and Heshbon and Elealeh and Shebam and Nebo and Beon, even the country which the Lord smote before the congregation of Israel, is a land for cattle, and thy servants have cattle. Wherefore, said they, if we have found grace in thy sight, let this land be given unto thy servants for a possession, and bring us not over Jordan. And Moses said unto the children of Gad and to the children of Reuben, Shall your brethren go to war, and shall ye sit here? And wherefore discourage ye the heart of the children of Israel from going over into the land which the Lord hath given them? Thus did your fathers, when I sent them from Kadesh Barnea to see the land. For when they went up unto the valley of Eshcol and saw the land, they discouraged the heart of the children of Israel, that they should not go into the land which the Lord had given them.
And the Lord's anger was kindled at the same time, and he sware, saying, Surely none of the men that came up out of Egypt from 20 years old and upward shall see the land which I swear unto Abraham, unto Isaac, and unto Jacob, because they have not wholly followed me, save Caleb the son of Jephunneh the Kenizzite, and Joshua the son of Nun, for they have wholly followed the Lord. And the Lord's anger was kindled against Israel, and he made them wander in the wilderness 40 years, until all the generation that had done evil in the sight of the Lord was consumed. And behold, ye are risen up in your father's stead, an increase of sinful men, to augment yet the fierce anger of the Lord toward Israel. For if ye turn away from after him, he will yet again leave them in the wilderness, and ye shall destroy all this people. And they came near unto him, and said, We will build sheepfolds here for our cattle, and cities for our little ones. But we ourselves will go ready armed before the children of Israel, until we have brought them unto their place. And our little ones shall dwell in the fenced cities because of the inhabitants of the land. We will not return unto our houses, until the children of Israel have inherited every man his inheritance. For we will not inherit with them on yonder side Jordan, or forward, because our inheritance is fallen to us on this side Jordan eastward. And Moses said unto them, If ye will do this thing, if ye will go armed before the Lord to war, and will go all of you armed over Jordan before the Lord, until he hath driven out his enemies from before him, and the land be subdued before the Lord, then afterward ye shall return, and be guiltless before the Lord and before Israel, and this land shall be your possession before the Lord. But if ye will not do so, behold, ye have sinned against the Lord, and be sure your sin will find you out. Build you cities for your little ones, and folds for your sheep, and do that which hath proceeded out of your mouth. And the children of Gad and the children of Reuben spake unto Moses, saying, Thy servants will do as my Lord commandeth. Our little ones, our wives, our flocks, and all our cattle shall be there in the cities of Gilead. But thy servants will pass over, every man armed for war, before the Lord to battle, as my Lord saith. So concerning them Moses commanded Eleazar the priest, and Joshua the son of Nun, and the chief fathers of the tribes of the children of Israel. And Moses said unto them, If the children of Gad and the children of Reuben will pass with you over Jordan, every man armed to battle before the Lord, and the land shall be subdued before you, then ye shall give them the land of Gilead for a possession. But if they will not pass over with you armed, they shall have possessions among you in the land of Canaan. And the children of Gad and the children of Reuben answered, saying, As the Lord hath said unto thy servants, so will we do. We will pass over armed before the Lord into the land of Canaan, that the possession of our inheritance on this side Jordan may be ours. And Moses gave unto them, even to the children of Gad, and to the children of Reuben, and unto half the tribe of Manasseh the son of Joseph, the kingdom of Sihon, king of the Amorites, and the kingdom of Og, king of Bashan, the land with the cities thereof in the coasts, even the cities of the country round about. And the children of Gad built Dabon, and Ataroth, and Aroer, and Atroth, Shophan, and Jaazer, and Jogbeah, and Beth-nimrah, and Beth-haran, fenced cities and folds for sheep. And the children of Reuben built Heshbon, and Elealeh, and Kirjathaim, and Nebo, and Baal-meon, their names being changed, and Shibmah, and gave other names unto the cities which they built. And the children of Machir, the son of Manasseh, went to Gilead, and took it, and dispossessed the Amorite which was in it. And Moses gave Gilead unto Machir the son of Manasseh, and he dwelt therein. And Jair the son of Manasseh went and took the small towns thereof, and called them Havoth Jair. And Nobah went and took Kenath, and the villages thereof, and called it Nobah, after his own name.